ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅದು ಮಲ್ಲಪ್ಪ ಜ್ಯೋತ ಅವರ ಆತ್ಮೀಯರೇ. ಒಂದು ಹಂತಕ್ಕೆ ಬಂದು ನಿಂತದೆ ಈಗ ಹೆಚ್ಚು ಕಡಿಮೆ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ದೊಡ್ಡ ರಾಜ್ಯಗಳು ಎರಡರಲ್ಲೂ ಅಧಿಕಾರ ಬದಲಾವಣೆ ಆಗ್ಯದ. ಒಂದು ಕಡೆ ವೆಸ್ಟ್ ಬೆಂಗಾಲ್ದಲ್ಲೇ ಮಮತಾ ಅವರು 15 ವರ್ಷಗಳಿಂದ ಆಳ್ತಾ ಬಂದರು, ಜೊತೆಗೆ BJPನ ಸದಾ ವಿರೋಧಿಸ್ತಾ ಬಂದರು, ಮೊದಲು ಕಮ್ಯುನಿಸ್ಟನ್ನು ವಿರೋಧಿಸ್ತಾ ಇದ್ದರು. ಇರಲಿ, ಆಡಳಿತನ 15 ವರ್ಷಗಳಿಂದ ಮಾಡಿದ್ದರಲ್ಲೇ ಏನಂತ ಬಹಳ ಪ್ರಗತಿ ಆಗಿತ್ತು, ಡಿಫ್ರೆಂಟ್ ಅಂತ ಆಡಳಿತ ಕೊಟ್ಟಿತ್ತು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೂ ಏನೋ ಒಂದಿಷ್ಟು ಒಳ್ಳೆಯ ಆಡಳಿತ ಕೊಟ್ಟಿದ್ದರು, ಸೋತ್ರಿಲ್ಲೇ ಅನ್ನೋದನ್ನ ಅವರು ವಿಮರ್ಶೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಅವರು ಇವತ್ತು ವಿಮರ್ಶೆ ಮಾಡ್ಕೊಂಡು ಬಿಟ್ಟಿದ್ದಾರೆ. SIR ಕಾರಣ ಮತ್ತೊಂದು ಕಾರಣ ಇರ್ಬೋದು, ಅವು ಇಲ್ಲಂತಲ್ಲ, ಆದರೆ ಅದನ್ನು ಮೀರಿಯೂ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲೇನು ಇವರಿಗೆ ಅಂತ ಆಡಳಿತ ಕೊಡಲಿಕ್ಕೆ ಆಗಲಿಲ್ಲ ಏನು ಅನ್ನೋದನ್ನು ಇವತ್ತು ಮಮತಾ ಬ್ಯಾನರ್ಜಿಯವರು ವಿಚಾರ ಮಾಡಬೇಕಾಗ್ಯದ. ಇನ್ನು ಅದೇ ಕಾಲಕ್ಕೆ ನಮ್ಮ ಸುವೇಂದು ಅಧಿಕಾರಿ ಅವ್ರ ಜೊತೆಗಾರರು ಜೊತೆಗೆ ಬೆಳೆದವರು ಅವ್ರು ಇನ್ನು ಮುಂದಿನ CM ಅವು ಎಲ್ಲ ಸಾಧ್ಯಗಳಿದ್ದಾವೆ. ಅವ್ರೇನು ಮಾಡ್ಬೋದು? ಬರೀ ಆಶ್ವಾಸನೆ ಕೊಡ್ತಾ ಹೋಗ್ಬೋದಾ ಅಥವಾ ಏನಾದ್ರು ಚೇಂಜ್ ಮಾಡ್ಬೋದಾ? ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಪ್ಪ ಅಂದ್ರೆ ಅದ್ರ ಹಿಂದಿರೋರು ಯಾರು ನಾವು ಏನೋ ಹೇಳ್ಬೋದು. ಇವತ್ತು ಅಭಿಷೇಕ್ ಬ್ಯಾನರ್ಜಿ ಅವರು ಇಲ್ಲ ಗುಜರಾತ್ ಗ್ಯಾಂಗ್ ಹಂಗೆ ಮಾಡಿತ್ತು, ಈ ರೀತಿ ಮಾಡಿತ್ತು ಆರೋಪ ಮಾಡ್ಬೋದು. ಆರೋಪ ಪ್ರತ್ಯಾರೋಪ ನಡೆಯುವಂಥವು ಸಿದ್ಧ ಎಷ್ಟು ಮಟ್ಟಿಗೆ ಆಗ್ತಾವೆ ಬೇರೆ ವಿಷಯ. ಇನ್ನು ಆಡಳಿತ ಬಂದಾಗ ಸುವೇಂದು ಅಧಿಕಾರಿ ಮ್ಯಾಕ್ಸಿಮಮ್ ಅವರ ಆಗುವಂಥ ಸಾಧ್ಯತೆ ಮುಖ್ಯಮಂತ್ರಿ. ಆದರೆ ಅದೇನಾದರೂ ನಮ್ಮ ಮೋದಿಯವರ ಒಂದು ಡೈರೆಕ್ಷನ್ ಮೇಲೆ ಹೋಗುವಂಥದ್ದು, ಶಾರ್ ಅವರ ಡೈರೆಕ್ಷನ್ ಮೇಲೆ ಹೋಗುವಂಥದ್ದು, ಏನಾದರೂ ಅಭಿವೃದ್ಧಿ ಆದೀತಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ. ಆ ಪ್ರಶ್ನೆಗೆ ಉತ್ತರ ಕಳೆದ 12 ವರ್ಷಗಳಿಂದ ಇಡೀ ದೇಶವನ್ನು ಆಳಿದಂಥ BJP ಆಡಳಿತ ನಮ್ಮ ಕಣ್ಮುಂದಿದೆ. ಏನಂತ ಹೇಳ್ಕೊಳ್ಳೋಂಥ ಪರಿವರ್ತನೆ ಆಗ್ಬೋದಾ ಅನ್ನೋ ಸಹಿತ ಇವತ್ತು ಮತ್ತೆ ಪ್ರಶ್ನೆ ಆಗಿ ಉಳಿತದೆ. ಅದೇನರಲ್ಲಿ ಒಳ್ಳೆ ಆಡಳಿತ ಕೊಡಲಿ ಅನ್ನೋ ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಯಾಕಂದ್ರೆ ಅಲ್ಲಿ ಜನ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ, ತಮ್ಮ ಮತ ಚಲಾಯಿಸಿದ್ದಾರೆ, ಹೇಳಿದ್ದಾರೆ. ಹೀಗಾಗಿ ಜನ ಮತದ ಮುಂದೆ ನಮ್ಮದೆಲ್ಲ ಅಭಿಪ್ರಾಯಗಳಷ್ಟೇ, ಅವರು ಡಿಸಿಷನ್ ಕೊಟ್ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲೇ ಸುವೇಂದು ಅಧಿಕಾರಿ ಒಳ್ಳೆಯ ಆಡಳಿತ